ಮಸ್ಟ್ಯಾಂಗ್ ಕಾರ್ ತಗೊಳಕ್ಕಾಗಿಲ್ಲ ಅಂದ್ರೆ ಏನು ಇನ್ಮೇಲಿಂದ ಮಸ್ಟ್ಯಾಂಗ್ ಲೆಗೆಸಿ ನಿಮ್ ಕೈಯಲ್ಲಿರುತ್ತೆ. ಮಸ್ಟ್ಯಾಂಗ್ ಕಾರ್ಸ್ ಇವತ್ತಿನವರೆಗೂ ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಲಾಂಚ್ ಆಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ಗೋಬೋಲ್ಟ್ ಅವ್ರ ಜೊತೆ ಕೊಲಾಬರೇಟ್ ಆಗಿಬಿಟ್ಟು ನಮ್ಮ ಇಂಡಿಯಾಗೆ ಎಂಟರ್ ಆಗ್ತಿದ್ದಾರೆ. ಇದೇ ಗೋಬೋಲ್ಟ್ ಮಸ್ಟ್ಯಾಂಗ್ ಸ್ಪ್ರಿಂಟ್ TWS ಬಡ್ಸ್ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಬಾಕ್ಸ್ ಸೈಡ್ ಅಲ್ಲಿ ನಿಮಗೆ ಬ್ಲೂ ಹೋಲೋಗ್ರಾಫಿಕ್ ಅಥೆಂಟಿಕೇಶನ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಅಫಿಷಿಯಲಿ ಲೈಸೆನ್ಸ್ಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಬಾಕ್ಸ್ ಮೇಲೂ ಕೂಡ ನಿಮಗೊಂದು ಯೂನಿಕ್ ಸೀರಿಯಲ್ ಕೋಡ್ ಇರುತ್ತೆ. ಬಾಕ್ಸ್ ಅಲ್ಲಿ ನಿಮಗೆ ಪೇಪರ್ ವರ್ಕ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಅಫಿಷಿಯಲ್ ಸ್ಟಿಕ್ಕರ್ಸ್ ಕೂಡ ಇರುತ್ತೆ. ಇನ್ನ ಡಿಸೈನ್ ವಿಷಯಕ್ಕೆ ಬಂದ್ರೆ ಈ ಟ್ರಾನ್ಸ್ಪರೆಂಟ್ ಡಿಸೈನ್ ಏನಿದೆಲ್ಲ ಇದು ಬಂದ್ಬಿಟ್ಟು ಕಾರಲ್ಲಿ ಇರೋ ಪ್ಯಾನರೋಮಿಕ್ ಸನ್ ರೂಫ್ ಇಂದ ಇನ್ಸ್ಪೈರ್ ಆಗಿದ್ದಾರೆ. ಮಸ್ಟ್ಯಾಂಗ್ ಬ್ಯಾಡ್ಜಿಂಗ್ ನ ಪ್ರೊವೈಡ್ ಮಾಡಿದ್ದಾರೆ. ಕೇಸ್ ಓಪನ್ ಮಾಡ್ತಾ ನಮ್ಮ ಮಸ್ಟ್ಯಾಂಗ್ ಲೋಗೋನು ಕೂಡ ಇರುತ್ತೆ. ಇನ್ನ ಬಾಟಮ್ ಸೈಡ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕಾರ್ಬನ್ ಫೈಬರ್ ಫಿನಿಶ್ ಇಂದ ಬರುತ್ತೆ. ಸೈಡ್ ಅಲ್ಲಿ ನಿಮಗೆ ಲ್ಯಾನ್ಔಟ್ ಸ್ಟ್ರಿಂಗ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇನ್ನ ಇನ್ಸೈಡ್ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಬಡ್ಸ್ ಮೇಲೆ ನಿಮಗೆ 302 ರೇಸಿಂಗ್ ಲೆಗಸಿ ಬ್ಯಾಡ್ಜ್ ಕೂಡ ಇರುತ್ತೆ. ನೀವು ಬಡ್ಸ್ ಇಟ್ಕೊಂಡ ತಕ್ಷಣ ಮಸ್ಟ್ಯಾಂಗ್ ಕಾರ್ ಇಂಜಿನ್ ಸೌಂಡ್ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಇದರಲ್ಲಿ ನಿಮಗೆ 13mm ಡ್ರೈವರ್ ನ ಪ್ರೊವೈಡ್ ಮಾಡಿದ್ದಾರೆ. ಸೌಂಡ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನಿಮಗೆ 45 ಮಿಲಿಸೆಕೆಂಡ್ ಅಲ್ಟ್ರಾ ಲೋ ಲೇಟೆನ್ಸಿಗೆ ಸಪೋರ್ಟ್ ಮಾಡುತ್ತೆ. ಗೋಬೋಲ್ಟ್ AMP ಆಪ್ ಸಪೋರ್ಟ್ ಕೂಡ ಇರುತ್ತೆ. ಆಪ್ ಇಂದಾನೆ ನೀವು ಕಂಟ್ರೋಲ್ ಮಾಡಬಹುದು. ಡ್ಯುಯಲ್ ಕನೆಕ್ಟಿವಿಟಿಗೆ ಸಪೋರ್ಟ್ ಮಾಡುತ್ತೆ. ಒಂದ್ಸಲ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ 60 ಅವರ್ಸ್ ನಿಮಗೆ ಪ್ಲೇ ಬ್ಯಾಕ್ ಟೈಮ್ ಸಿಗುತ್ತೆ. ಇನ್ನ ಕಲರ್ಸ್ ವಿಷಯಕ್ಕೆ ಬಂದ್ರೆ 3 ಕಲರ್ಸ್ ಅಲ್ಲಿ ನಿಮಗೆ ಈ ಒಂದು ಬಡ್ಸ್ ಸಿಗುತ್ತೆ. ನೈಟ್ರೋ, ಗ್ರೀನ್, ಟರ್ಬೋ, ಯೆಲ್ಲೋ, ಬ್ಲೇಸ್, ರೆಡ್ ಈ 3 ಕಲರ್ಸ್ ಅಲ್ಲಿ ಸಿಗುತ್ತೆ. ತುಂಬಾ ಪ್ರೀಮಿಯಂ ಬಡ್ಸ್. ಅದರ ಜೊತೆಗೆ ಗೋಬೋಲ್ಟ್ ಅವರು ಅಫಿಷಿಯಲ್ ಆಗಿ ಮಸ್ಟ್ಯಾಂಗ್ ಅವ್ರ ಜೊತೆ ಕೊಲಾಬರೇಟ್ ಆಗಿಬಿಟ್ಟು ಈ ಒಂದು ಬಡ್ಸ್ ಲಾಂಚ್ ಮಾಡಿದ್ದಾರೆ. ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ. ಬಯೋದಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಪರ್ಚೇಸ್ ಮಾಡಿ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.